ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ದಾಸ ಪುರಂದರ ಮತ್ತು ಬೃಂದಾವನ ಧಾರಾವಾಹಿಗಳ ಮೂಲಕ ನಿಮ್ಮನ್ನೆಲ್ಲ ರಂಜಿಸಿದ್ದಂತಹ ಅಮೂಲ್ಯ ಭಾರದ್ವಾಜ್ ಅವರು ಈಗ ಹೊಸ ಧಾರಾವಾಹಿ ಮೂಲಕ ಮತ್ತೊಂದು ಸಲ ರಂಜಿಸಲಿಕ್ಕೆ ಸಜ್ಜಾಗಿದ್ದಾರೆ. ಧಾರಾವಾಹಿಯ ಹೆಸರು ಪವಿತ್ರ ಬಂಧನ ಅಂತ. ಇದೇ ಜನವರಿ 27ನೇ ತಾರೀಕು ರಾತ್ರಿ 10 ಗಂಟೆಗೆ ಈ ಒಂದು ಧಾರಾವಾಹಿ ಪ್ರಸಾರವಾಗುತ್ತೆ. ಸದ್ಯಕ್ಕೆ ಈ ಒಂದು ಧಾರಾವಾಹಿ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅಮೂಲ್ಯ ಅವರೇ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಅಮೂಲ್ಯ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮತ್ತೊಂದು ಧಾರಾವಾಹಿ, ಮತ್ತೊಂದು ಲೀಡ್ ಪಾತ್ರ. ಸೊ ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾ ಇದೆ. ಬೃಂದಾವನ ಮುಗಿದ ಮೇಲೆ 2 ವರ್ಷ ನಾನು ಕನ್ನಡ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನಾನು ತೆಲುಗು ಮಾಡ್ತಾ ಇರೋದ್ರಿಂದ ಕನ್ನಡ ಪ್ರಾಜೆಕ್ಟ್ಗಳು ಯಾವುದು ತೊಗೊಳಕ್ಕಾಗಿರಲಿಲ್ಲ ನನಗೆ. ಸೊ ಮತ್ತೆ ಕಮ್ಬ್ಯಾಕ್ ಮಾಡಿದಾಗ ನನಗೆ ಕಲರ್ಸೇ ಸಿಕ್ಕಿದ್ದು ತುಂಬ ಖುಷಿ ಇದೆ. ಸೊ ಈ ಸಲ ಪವಿತ್ರ ಬಂಧನ ಫುಲ್ ಜೋಶಲ್ಲಿ ಬರ್ತಾಯಿದ್ದೀವಿ. ಸೊ ಈಗ ಬೃಂದಾವನ ಆ್ಯಕ್ಚುಲಿ ಒಂದು ಫ್ಯೂ ಎಪಿಸೋಡ್ಸ್ ಅಂದರೆ 166 ಐ ಗೆಸ್ ಆ ಎಪಿಸೋಡ್ಸಿಗೇನೋ ಮುಗಿದೋಯ್ತು. ತುಂಬ ಬೇಗ ಮುಗಿದೋಯ್ತು ಆ ಧಾರಾವಾಹಿ. 100 ಎಪಿಸೋಡ್ಸ್ ಐ ಗೆಸ್ ಅಲ್ಲ? 260 ಅನಿಸುತ್ತೆ. 200+ ಒಟ್ಟಿನಲ್ಲಿ. ಬಟ್ ಅದೇ ತುಂಬ ಬೇಗ, ಅಂದರೆ ಅಂದ್ಕೊಂಡಿದ್ದಕ್ಕಿಂತ ತುಂಬ ಬೇಗ ಮುಗಿದೋಯ್ತದು. ಸೊ ಆಫ್ಟರ್ ದಟ್ ಅಂದರೆ ಇಮಿಡಿಯೇಟಾಗಿ ನಮಗೆ ತೆಲುಗುವಿಂದ ಆಫರ್ ಬಂತಾ ಅಥವಾ ನೀವು ವೆಯ್ಟಿಂಗ್ ಟೈಮ್ ಏನಾದರೂ ಇತ್ತಾ, ಹೇಗೆ? ನಾನು ಬೃಂದಾವನ ಮಾಡುವಾಗಲೇ ನನಗೆ ತೆಲುಗುವಿಂದ ಆಫರ್ ತುಂಬ ಬಂದಿತ್ತು. ಬಟ್ ನನಗೆ ಬೃಂದಾವನ ನಾವು ತುಂಬ ಜಾಸ್ತಿ ದಿನ ಶೂಟ್ ಮಾಡ್ತಾಯಿದ್ವಿ. ತಿಂಗಳಲ್ಲಿ 23 ದಿನ ತನಕ ಶೂಟ್ ಮಾಡ್ತಾಯಿದ್ವಿ. ಸೊ ಆ ಕಾರಣಕ್ಕೆ ನನಗೆ ಬೇರೆ ಪ್ರಾಜೆಕ್ಟ್ಗಳು ತೊಗೊಳಕ್ಕಾಗಿರಲಿಲ್ಲ. ಸೊ ಬೃಂದಾವನ ಮುಗೀತಿದೆ ಅಂತ ಗೊತ್ತಾಗ್ತಿದ್ದ ಹಾಗೇ ನಾನು ತೆಲುಗು ತೊಗೊಂಡೆ. ಸೊ ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಕೊಂಡು ಈಗ ವಾಪಸ್ ಕನ್ನಡಕ್ಕೆ. ಸೊ ಇನ್ನು ಈಗ ಅಂದರೆ ಈ ಥರ ಧಾರಾವಾಹಿಗಳಲ್ಲೇ ಮಾಡ್ತಾ ಇರೋದ್ರಿಂದ ಅಂದರೆ ಯಾವತ್ತಾದರೂ ಮೊನೋಟನಸ್ ಅಂತ ಅನಿಸಿದೆಯಾ? ಪಾತ್ರಗಳು ಬೇರೆ ಬೇರೆ ಅಫ್ಕೋರ್ಸ್ ಹೌದು. ಸೊ ಹಿರಿತೆರೆ ಕಿರುತೆರೆ ಆ ಥರ ಈಗ ಡಿಸ್ಟಿಂಕ್ಷನ್ ಎಲ್ಲ ಇಲ್ಲ. ಜನಗಳಿಗೆ ರೀಚ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಿಮಗೆ ಯಾವತ್ತಾದರೂ ಮೊನೋಟನಸ್ ಅಂತ ಅನಿಸಿದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂತಂದರೆ ನನಗೆ ಯಾವ ಪ್ರಾಜೆಕ್ಟ್ ಕೊಟ್ಟರು, ಯಾವ ಪಾತ್ರ ಕೊಟ್ಟರು ನನ್ನ ಕೆಲಸನ ನಾನು ಪ್ರಾಮಾಣಿಕವಾಗಿ ತುಂಬ ಖುಷಿಯಿಂದ ಮಾಡ್ತೀನಿ. ಯಾಕಂತಂದರೆ ಇವಾಗ ಪ್ಯಾಕಪ್ ಅಂದರೆ 8 o'clock ಪ್ಯಾಕಪ್ ಅಂತ ಹೇಳಿರ್ತಾರೆ. ಇನ್ನು ಒಂದು ಸೀನ್ ಎಕ್ಸ್ಟ್ರಾ ಮಾಡಬೇಕು, ಇನ್ನು 2 hours ಆಗುತ್ತೆ ಅಂತಂದರೆ ಪ್ಲೀಸ್ ಮಾಡಿ. ನಾನು ಕೆಲಸ ಮಾಡೋಕ್ಕೆ ಇಷ್ಟ ನನಗೆ. ಸೊ ನನಗೆ ಯಾವತ್ತೂ ಮೊನೋಟನಸ್ ಅಂತಾಗಲಿ ಅಥವಾ ಅಯ್ಯೋ ಇಷ್ಟ ಇಲ್ಲದೆ ಬರ್ತಾಯಿದ್ದೀನಿ, ಇಷ್ಟ ಇಲ್ಲದೆ ಬೇಗ ಮುಗಿಸ್ಕೊಂಡು ಹೋಗಬೇಕು ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಸೊ ನನ್ನ ಕೆಲಸ ತುಂಬ ನನ್ನ ಖುಷಿಯಿಂದ ಮಾಡ್ತಾಯಿರೋ ಕೆಲಸ ಇದು. ಸೊ ನನಗೆ ಖುಷಿ ಇದೆ. ಸೊ ಈಗ ದಾಸ ಪುರಂದರ ಪಾತ್ರವನ್ನು, ಆ ಒಂದು ಪಾತ್ರವನ್ನು ಪ್ಲೇ ಮಾಡಲಿಕ್ಕೆ, ಫೀಮೇಲ್ ಲೀಡ್ ಪಾತ್ರ ಪ್ಲೇ ಮಾಡಲಿಕ್ಕೆ ನೀವು ಆ್ಯಕ್ಚುಲಿ ಟ್ರೈನಿಂಗ್ ಎಲ್ಲ ಪಡ್ಕೊಂಡಿದ್ರಿ ಸ್ವಲ್ಪ ಕಾಲ. ಸೊ ಆ ಪಾತ್ರನೇ ಬೇರೆ ಥರ ಇತ್ತು. ಸೊ ಅಲ್ಲಿ ಲ್ಯಾಂಗ್ವೇಜ್ ಬಳಕೆನೇ ಬೇರೆ ಥರ ಮಾಡಬೇಕಾಗಿತ್ತು. ಅದಾದಮೇಲೆ ಬೃಂದಾವನ ಮತ್ತು ಇದು ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಈ ಒಂದು ಪಾತ್ರ ಅಂತ? ಸೊ ನನಗೆ ಫಸ್ಟ್ ನಾನು ಲೀಡಾಗಿ ಮಾಡಿದ್ದು ದಾಸ ಪುರಂದರನೇ. ಆವಾಗ ನನಗೆ ಅಂದರೆ ಕಮರ್ಷಿಯಲ್ ಸೀರಿಯಲಲ್ಲಿ ಮಾಡೋದಕ್ಕಿಂತ ಪೀರಿಯಾಡಿಕ್ ಶೋ ಆ್ಯಕ್ಟ್ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಲೆವೆಲ್ ಡಿಫ್ರೆನ್ಸ್. ಸೊ ನಾನು ಫಸ್ಟೇ ಲೀಡ್ನ ನಾನು ಪೀರಿಯಾಡಿಕ್ ಶೋನಲ್ಲಿ ಮಾಡಿದ್ರಿಂದ ನನಗೆ ಕನ್ನಡ ತುಂಬ ಸ್ಪಷ್ಟವಾಗಿ ಮಾತಾಡೋದಕ್ಕೆ ನನಗೆ ಅದು ಹೆಲ್ಪ್ ಆಯಿತು. ಅಲ್ಪಪ್ರಾಣ, ಮಹಾಪ್ರಾಣ, ಹಕಾರ, ಅಕಾರ ಇದೆಲ್ಲ ನನಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ನಾನು ದಾಸ ಪುರಂದರ ಮುಗಿಸಿ ಬೃಂದಾವನ ಮಾಡುವಾಗ ನನಗೆ ಫಸ್ಟ್ ಡೇ ಶೂಟಲ್ಲಿ ನನಗೆ ಕಮರ್ಷಿಯಲ್ ಸೀರಿಯಲಲ್ಲಿ ಅಂದರೆ ಸ್ವಲ್ಪ ಸಟಲಾಗಿ ಆ್ಯಕ್ಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದು ಫುಲ್ ಅಂದರೆ ಪೀರಿಯಾಡಿಕ್ ಥರನೇ ಆ್ಯಕ್ಟ್ ಮಾಡ್ತಿದ್ದೀನಿ. ಆಮೇಲಿಂದ ನನಗೆ ನಮ್ಮ ಡೈರೆಕ್ಟರ್ ಗಣೇಶ್ ಶಾಸ್ತ್ರಿ ಸರ್ ಹಾಗೆ ರಾಮ್ಜಿ ಸರ್ ಹೇಳಿದ್ರು, ಕಮರ್ಷಿಯಲ್ ಸೀರಿಯಲ್ಲು ಇದನ್ನ ಸ್ವಲ್ಪ ಸಟಲಾಗಿ ಆ್ಯಕ್ಟ್ ಮಾಡಬೇಕು. ಸೊ ಅದನ್ನು ಕಲಿಯೋದಕ್ಕೂ ಸ್ವಲ್ಪ ಟೈಮ್ ಆಯಿತು. ಸೊ ಅದು ನನಗೆ ಕಮರ್ಷಿಯಲ್ ಸೀರಿಯಲ್ ಬೃಂದಾವನ ಹೆಲ್ಪ್ ಮಾಡಿದ್ರಿಂದ ಸೊ ಮತ್ತೆ ಕಮರ್ಷಿಯಲ್ ಸೀರಿಯಲ್ಲೇ ಮಾಡ್ತಾಯಿದ್ದೀನಿ ಪವಿತ್ರ ಬಂಧನ. ಆ್ಯಂಡ್ ಆಲ್ಸೋ ಏನು ಡಿಫ್ರೆನ್ಸ್ ಕ್ಯಾರೆಕ್ಟರಲ್ಲಿ ಅಂತಂದರೆ ಇದರಲ್ಲಿ ಏನಾದರೂ ಬೇಜಾರಾಯಿತು ಅಥವಾ ಯಾರಾದರೂ ನನಗೆ ಬೈದರು ಅಂತಂದರೆ ಹತ್ಕೊಂಡು ಕೂರೋಂಥ ಕ್ಯಾರೆಕ್ಟರ್ ಅಲ್ಲ, ತಿರುಗಿಸಿ ಮಾತಾಡೋವಂಥ ಕ್ಯಾರೆಕ್ಟರ್. ಸೊ ಇದೊಂದು ಡಿಫ್ರೆನ್ಸ್ ಇದೆ ನಾನು ಈ ಹಿಂದೆ ಮಾಡೋದಕ್ಕೂ ಇದಕ್ಕೂ. ಸೊ ಇನ್ನು ಆ್ಯಕ್ಚುಲಿ ಬಿಗ್ ಬಾಸ್ ಖ್ಯಾತಿಯ ಸೂರಜ್ ಅವರು ಈ ಒಂದು ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮೇಲ್ ಲೀಡ್ ಮಾಡ್ತಾ ಇದ್ದಾರೆ. ಪ್ಲಸ್ ನಿಮಗೆ ಜೊತೆಗೆ ಪೇರಾಗಿ ಮಾಡಿರುವಂತಹ ಅವರೊಬ್ಬರು ಹೊಸಬರು ಆ್ಯಕ್ಚುಲಿ ಅವರು ಕೂಡ. ಸೊ ಬಿಗ್ ಬಾಸ್ ನೋಡ್ತಾ ಇದ್ರಾ ನೀವು? ಹಾಂ, ನೋಡ್ತಾ ಇದ್ದೆ. ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ಫೇವ್ರೆಟ್ ಅಂತ ಯಾರೂ ಇಲ್ಲ, ಎಲ್ಲರೂ ಇಷ್ಟ ಆಗ್ತಾಯಿದ್ರು. ಬಟ್ ನನಗೆ ಪರ್ಸ್ನಲಿ ಅಂದರೆ ಫ್ರೆಂಡ್ ಅನ್ನೋದಕ್ಕಿಂತ ನನಗೆ ಒಂದೇ ಚಾನಲಲ್ಲಿ ಕೆಲಸ ಮಾಡಿರೋದ್ರಿಂದ ಪರಿಚಯ ಇತ್ತು. ಧನುಷ್ ಆಗಲಿ, ಸ್ಪಂದನ ಸೋಮಣ್ಣ ಆಗಲಿ, ಕಾವ್ಯ ಆಗಲಿ, ನನಗೆ ಒಂದೇ ಚಾನಲಲ್ಲಿ ನಾವೆಲ್ಲ ಕೆಲಸ ಮಾಡಿರೋದ್ರಿಂದ ಪರಿಚಯ ಇತ್ತು. ಸೊ ಇದರಲ್ಲಿ ಧನುಷ್ ಮತ್ತು ಕಾವ್ಯ ಅವರು ಆ್ಯಕ್ಚುಲಿ ಫಸ್ಟ್ 6 ಸ್ಥಾನ ಪಡ್ಕೊಂಡಿದ್ರು. ಸೊ ಗಿಲ್ಲಿ ಅವ್ರು ಗೆದ್ದರು. ಸೊ ಏನು ಅನಿಸುತ್ತೆ ಗಿಲ್ಲಿ ಅವ್ರ ಬಗ್ಗೆ ನಿಮಗೆ?
ವೆಲ್ ಡಿಸರ್ವ್ಡ್ ಅಂತ ನನಗನ್ಸುತ್ತೆ. ಯಾಕಂತಂದರೆ ಥ್ರೂ ಔಟ್ ಶೋ ಅವರು ತುಂಬ ಎಂಟರ್ಟೈನ್ಡ್ ಆಗಿ ಹಿ ವಾಸ್ ಆ್ಯಕ್ಚುಲಿ ಲೈಫ್ ಆಫ್ ದ ಪಾರ್ಟಿ ಬಿಗ್ ಬಾಸ್ ಸೀಸನ್ 12ಗೆ. ಇದು ನನ್ನ ಒಪಿನಿಯನ್. ಸೊ ವೆಲ್ ಡಿಸರ್ವ್ಡ್ ಅಂತ ನನಗನ್ಸುತ್ತೆ. ಸೊ ಎಲ್ಲರಿಗೂ ಗೊತ್ತಿದ್ದಿದ್ದು ಸತ್ಯನೇ, ಗಿಲ್ಲಿನೇ ಗೆಲ್ಲೋದು ಅಂತ. ಸೊ ಯಾರು ಫೇವ್ರೇಟ್ ಅಂತ ಕೇಳಿದ್ರೆ ಧನುಷ್, ಕಾವ್ಯ, ಸ್ಪಂದನ ಅಂತ ಹೇಳಿದ್ರಿ. ಬಟ್ ಸೂರಜ್ ಅವರು ಆ್ಯಕ್ಚುಲಿ ಎಲ್ಲ ಹುಡುಗಿಯರಿಗೆ ಇವಾಗ ಹೊರಗಡೆ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ. ಸೊ ಅಂದರೆ ಕಾಮನ್ ಮ್ಯಾನ್ ಆಗಿದ್ದಂತಹ ಒಬ್ಬ ವ್ಯಕ್ತಿ ಈಗ ಒಂಥರ ಸೆಲೆಬ್ರಿಟಿ ಸ್ಟೇಟಸ್ ಸಿಕ್ಕಿದೆ ಅವರಿಗೆ. ಎಸ್ಪೆಷಲಿ ಹುಡುಗಿಯರು ಸಿಕ್ಕಾಪಟ್ಟೆ ಅವ್ರ ಬಗ್ಗೆ ಕ್ರಶ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಪೇರ್ ಆಗಿರುವಂಥದ್ದು ಈ ಧಾರಾವಾಹಿಯಲ್ಲಿ ಹೇಗೆ ಅನಿಸುತ್ತೆ? ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಿರುವ ಅನುಭವ ಹಂಚ್ಕೊಳ್ಳೋದಾದರೆ. ಅಂದರೆ ಜೊತೇಲಿ ಯಾರೇ ಆ್ಯಕ್ಟ್ ಮಾಡಿದ್ರೂ ಅಂದರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು. ಸೊ ಸೂರಜ್ ಅವರು ಇನ್ನೂ ಏನು ಹೇಳೋದಂತಂದರೆ, ಸೂರಜ್ ಅವರು ಬಿಗ್ ಬಾಸ್ ಫೇಮ್ ತೊಗೊಂಡು ಡೈರೆಕ್ಟಾಗಿ ಈ ಸೀರಿಯಲ್ಗೆ ಬಂದಿರೋದ್ರಿಂದ ಸೊ ಇನ್ನೂ ಆ ಲೈಮ್ ಲೈಟ್ ಇತ್ತು, ಆ ಫೇಮ್ ಇದೆ, ಎಲ್ಲ ಇದೆ. ಸೊ ಇದು ನಮ್ಮ ಸೀರಿಯಲ್ಗೆ ಇದು ಪವಿತ್ರ ಬಂಧನಕ್ಕೆ ಇದು ಪ್ಲಸ್ ಅಂತ ಹೇಳ್ಬೋದು. ಯಾಕಂತಂದರೆ ಬಿಗ್ ಬಾಸ್ ಇಸ್ ನೆಕ್ಸ್ಟ್ ಲೆವೆಲ್ ಫೇಮ್, ಅದು ಬಿಗ್ ಬಾಸಿಂದ ಸಿಗೋದು. ಸೊ ಅದರಿಂದ ಡೈರೆಕ್ಟಾಗಿ ಈ ಸೀರಿಯಲಲ್ಲಿ ಕಾಣಿಸ್ಕೊತಿದ್ದಾರೆ, ಗ್ಯಾಪೇ ಕೊಡದೆ. ಸೊ ಇದು ನಮ್ಮ ಸೀರಿಯಲ್ಗೆ ಪ್ಲಸ್. ಸೊ ಅಂದರೆ ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಅವರು ಕ್ವಿಕ್ಕಾಗಿ ಅದನ್ನು ಅಂದರೆ ಡೈಲಾಗ್ಸ್ ತಗೊಳ್ಳೋದಾಗಿರ್ಬೋದು, ಹೇಗೆ ಅವರನ್ನು ಅವರು ಮೌಲ್ಡ್ ಮಾಡ್ಕೊಳ್ತಿದ್ದಾರೆ? ಬಿಕಾಸ್ ಅವರು ಟ್ರೈನ್ಡ್ ಆ್ಯಕ್ಟರ್ ಏನಲ್ಲ, ಇದೇ ಫಸ್ಟ್ ಲೈಕ್ ಅಂದರೆ ಆ್ಯಕ್ಟಿಂಗ್ ಅವ್ರು ಮಾಡ್ತಿರೋದು. ಹೇಗೆ ಅನ್ನಿಸ್ತು ನಿಮಗೆ? ಹೌದು, ಅಂದರೆ 2 ಸೀರಿಯಲ್ ಮಾಡಿದ ತಕ್ಷಣ ನಾನು ಏನು ಪ್ರೋ ಅಲ್ಲ, ನಾನು ಕಲಿತಾ ಇದ್ದೀನಿ, ಅವರು ಕಲಿತಾ ಇದ್ದಾರೆ. ಸೊ ಏನಾದರೂ ಕರೆಕ್ಷನ್ಸ್ ಇದ್ದರೆ ಡೈರೆಕ್ಟರ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ಏನು ಇಷ್ಟ ಆಗಿದ್ದು ಸೂರಜಲ್ಲಿ ಅಂತಂದರೆ, ಹೀ ಹ್ಯಾಸ್ ದಟ್ ಕಲಿಬೇಕು ನಾನು, ಓಕೆ ನನಗೆಲ್ಲ ಗೊತ್ತು, ನೀವು ಹೇಳ್ದಂಗೆ ಓಕೆ ನನಗೆ ಗೊತ್ತು ಅನ್ನೋ ಥರ ಅಲ್ಲ. ಓಕೆ ಸರ್ ಹಿಂಗೆ, ಓಕೆ ಸರ್ ನಾನು ಓಕೆ ಸರ್ ಮಾಡ್ತೀನಿ ಸರ್, ಇನ್ನೊಂದು ಸಲ ಮಾಡೋಣ, ಇದು ಇಷ್ಟ ಆಗಲಿಲ್ಲ ಅಂತಂದರೆ ಸರ್ ನಂಗೆ ಯಾಕೋ ಇದು ಸ್ಯಾಟಿಸ್ಫೈ ಆಗಿಲ್ಲ ಸರ್, ಇನ್ನೊಂದು ಟೇಕ್ ಮಾಡೋಣ. ಸೊ ಈ ಥರ ಅಂದರೆ ಅವ್ರು ಕಲಿಬೇಕು ಅನ್ನೋದು ಅವರಲ್ಲೂ ಇದೆ. ಸೊ ಆಬ್ವಿಯಸ್ಲಿ ನಾವು ಎಲ್ಲರೂ ಕಲಿತಾ ಇದ್ದೀವಿ ಇವಾಗ ಇನ್ನೂ. ಆ್ಯಕ್ಟಿಂಗ್ ಅಂದರೆ ನೆವರ್ ಎಂಡಿಂಗ್ ಪ್ರಾಸೆಸ್, ಅದು ಕಲಿಯೋದ್ರಲ್ಲಿ. ಸೊ ಈಗ ಈ ಒಂದು ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರ ಅಂದರೆ ಇಬ್ಬರು ಹುಡುಗರ ಮಧ್ಯೆ, ಅಂದರೆ ಅಣ್ಣ ತಮ್ಮನ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಆ್ಯಕ್ಚುಲಿ ಅಮೂಲ್ಯ ಅವ್ರ ರಿಯಲ್ ಲೈಫಲ್ಲಿ ಈ ಥರದೊಂದು ಸಿಚುವೇಷನಲ್ಲಿ ಯಾವತ್ತಾದರೂ ನಿಮ್ಮನ್ನು ನೀವು ನೋಡ್ಕೊಂಡಿದ್ದೀರಾ ಇಬ್ಬರು ಹುಡುಗರ ಮಧ್ಯೆ? ಖಂಡಿತ ಇಲ್ಲ. ಇದು ಸೀರಿಯಲ್ಗೋಸ್ಕರ. ಅಂದರೆ ಇವಾಗ ಏನಂತಂದರೆ, ನನಗೆ ತಮ್ಮನ ಮೇಲೆ ತಮ್ಮಂಗೂ ನನಗೂ ಅವ್ರ ತಮ್ಮ ನನ್ನ ಲವ್ ಇಂಟ್ರೆಸ್ಟ್ ಇವಾಗ ಸದ್ಯಕ್ಕೆ ಸೀರಿಯಲಲ್ಲಿ. ಸೊ ತಮ್ಮನ್ನ ಲವ್ ಮಾಡಿ ಅಣ್ಣನ ಯಾಕೆ ಮದುವೆ ಆಗ್ತೀನಿ? ತಮ್ಮನೂ ನನ್ನನ್ನು ಇಷ್ಟಪಡ್ತಿರ್ತಾರೆ, ತಿಲಕ್ ಕ್ಯಾರೆಕ್ಟರು ನನ್ನನ್ನು ಇಷ್ಟಪಡ್ತಿರ್ತಾರೆ, ಪವಿತ್ರ ಕ್ಯಾರೆಕ್ಟರು ತಿಲಕ್ನ ಇಷ್ಟಪಡ್ತಿರ್ತಾರೆ. ಹಿಂಗಿರುವಾಗ ಅಣ್ಣನ ಯಾಕೆ ಮದುವೆ ಆಗ್ತೀನಿ ಅನ್ನೋದೇ ಸಸ್ಪೆನ್ಸ್. ಸೊ ಕರೆಕ್ಟ್. ಅಂದರೆ ಈಗ ಪ್ರೋಮೋದಲ್ಲೇ ಅದು ನೋಡಿದ್ವಿ ನಾವು ಆ್ಯಕ್ಚುಲಿ. ಬಟ್ ಕಥೆ ಸಾಕಷ್ಟು ರಿವೀಲ್ ಆಗಿದೆ ಅಂತ ಅನಿಸುತ್ತಾ, ಅಥವಾ ಇನ್ನೂ ಬೇಕಾದಷ್ಟಿದೆ, ಇದಷ್ಟೇ ಅಲ್ಲ ಅಂತ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ ಏನು? ಸೊ ಇದು ಏನೇನೂ ಅಲ್ಲ, ನೀವು ಕತೆ ನೋಡಿದ್ರೆ ಇನ್ನೂ ಸೂಪರ್ ಡೂಪರ್ ಆಗಿರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ನಮ್ಮ ಸೀರಿಯಲಲ್ಲಿ. ಸೊ ಅದನ್ನೆಲ್ಲ ನೀವು ನೋಡಬೇಕು ಅಂತಂದರೆ ಮಂಗಳವಾರ ಜನವರಿ 27ರಿಂದ ರಾತ್ರಿ 10 ಗಂಟೆಗೆ ಆನ್ ಕಲರ್ಸ್ ಕನ್ನಡ ನಾವು ಬರ್ತಾಯಿದ್ದೀವಿ, ಪವಿತ್ರ ಬಂಧನ ಸೀರಿಯಲ್. ಸೊ ನೀವು ನೋಡಬೇಕು, ಸಪೋರ್ಟ್ ಮಾಡಬೇಕು. ಈಗ ರಾತ್ರಿ 10 ಗಂಟೆ ಅಂತ ಹೇಳುವಾಗ ಅದೇ ಕೆಲವರು ನೋಡ್ತಾರೆ ಸೀರಿಯಲ್ಲು, ಬಟ್ ಕೆಲವರಿಗೆ ಆಲ್ರೆಡಿ ಲೈಕ್ ತುಂಬ ಒಂದು 10ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ, ಆ್ಯಕ್ಚುಲಿ ಮಲಗಿಬಿಡ್ತಾರೆ. ಆ್ಯಕ್ಚುಲಿ 10ಗೆಲ್ಲ ಮುಗಿಸಿ ಟಿ ವಿ ಆಫ್ ಮಾಡಿ ಮಲಗೋದು ಅಂತ. ಬಿಕಾಸ್ ಬೇಗ ಹೇಳಬೇಕು, ಬಿಕಾಸ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 9:30 10ಗೆಲ್ಲ ಮಲಗಬೇಕು. ಆ್ಯಕ್ಚುಲಿ ನಿಮ್ಮ ಸೀರಿಯಲ್ 10ಗೆ ಹಾಕಿದ್ದಾರೆ ಇವಾಗ. ಸೊ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಜನ ಯಾವ ರೀತಿ ಇದಕ್ಕೆ ಕಾದು ಕೂತ್ಕೊಳ್ಬೋದು ಅಂತ? ಬಿಗ್ ಬಾಸ್ ಬರ್ತಿದ್ದು 9:30ಯಿಂದ 11 ಗಂಟೆ ತನಕ ಅಲ್ವಾ? 11 ಗಂಟೆ ತನಕ ನೋಡ್ತಾ ಇದ್ರು ಜನ. ಈಗ 10ರಿಂದ 10:30 ನೋಡಲ್ವಾ? ಅದು ಫ್ಯಾಮಿಲಿ ಆಡಿಯನ್ಸೇ, ಇದು ಫ್ಯಾಮಿಲಿ ಆಡಿಯನ್ಸೇ. ಸೊ ಖಂಡಿತವಾಗ್ಲೂ ನೋಡ್ತಾರೆ. ಕತೆ ಚೆನ್ನಾಗಿದ್ದರೆ ಸ್ಲಾಟ್ ಏನೂ ಮುಖ್ಯ ಆಗಲ್ಲ. ಕತೆ ಚೆನ್ನಾಗಿದ್ದು ಜನ ಅದನ್ನು ಇಷ್ಟಪಟ್ಟರೆ ಯಾವ ಸ್ಲಾಟ್ ಇದ್ದರೂ ಖಂಡಿತವಾಗ್ಲೂ ಸೀರಿಯಲ್ ಚೆನ್ನಾಗಿ ಹೋಗುತ್ತೆ. ಸೊ ಟೈಟಲ್ ಪವಿತ್ರ ಬಂಧನ ಅಂತ ಇರುವಾಗಲೇ ಆ್ಯಕ್ಚುಲಿ ಒಂದು ಒಳ್ಳೆ ರಿಲೇಷನ್ಶಿಪ್ ಯಾವ ರೀತಿ ಇರಬೇಕು ಅನ್ನೋದನ್ನು ಈ ಸೀರಿಯಲ್ ತೋರಿಸ್ಕೊಡುತ್ತೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಇವಾಗ. ನಿಮ್ಮ ಪ್ರಕಾರ, ಅಮೂಲ್ಯ ಅವ್ರ ಪ್ರಕಾರ, ಒಂದು ಪ್ಯೂರ್ ರಿಲೇಷನ್ಶಿಪ್ ಅಂದರೆ ಯಾವ ರೀತಿ ಇರುತ್ತೆ ಆ್ಯಕ್ಚುಲಿ? ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಒಂದು ರೀತಿ ಒಂದು ಪ್ಯೂರ್ ಬಾಂಡ್ ಅಂದರೆ ಯಾವ ರೀತಿ ಇರಬೇಕದು ವ್ಯಾಖ್ಯಾನವನ್ನು ಹೇಳೋದಾದರೆ? ಟ್ರಾನ್ಸ್ಪರೆನ್ಸಿ ತುಂಬ ಇಂಪಾರ್ಟೆಂಟ್. ಸೊ ವಿಷಯಗಳನ್ನ ಮುಚ್ಚಿಡೋದಾಗಲಿ, ಸುಳ್ಳು ಹೇಳೋದಾಗಲಿ. ಇವಾಗ ಅವ್ರಿಗೆ ನನ್ನ ಪಾರ್ಟ್ನರಿಗೆ ಹರ್ಟ್ ಆಗ್ತಾ ಇಲ್ವಲ್ಲ ಈ ಸುಳ್ಳಿಂದ, ಹೇಳ್ಬೋದಲ್ಲ ಅಂತೆಲ್ಲ ಅಂದ್ಕೊಳಕ್ಕಾಗಲ್ಲ. ಟ್ರಾನ್ಸ್ಪರೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಪವಿತ್ರ ಬಂಧನಕ್ಕೆ. ಅದ್ರಲ್ಲಿ ಮಾತ್ರ ನಾನು ಕೇಳ್ತೀನಿ. ಸೊ ಅಮೂಲ್ಯ ಅವರಿಗೆ ಅವರ ಹುಡುಗನಲ್ಲಿ ಇರಬೇಕಾದಂತಹ ಕ್ವಾಲಿಟೀಸ್ ಏನು? 5 ಕ್ವಾಲಿಟಿ ಹೇಳೋದಾದರೆ? ಒಳ್ಳೆಯವನಾಗಿರಬೇಕು, ನನ್ನ ಚೆನ್ನಾಗಿ ನೋಡ್ಕೋಬೇಕು, ಟ್ರಾನ್ಸ್ಪರೆನ್ಸಿ. ಒಳ್ಳೆಯವನು ಆಗಿರೋದಕ್ಕೆ ಅದೇನು ಪ್ಯಾರಾಮೀಟ್ರ್ ಏನು ಆ್ಯಕ್ಚುಲಿ? ಒಳ್ಳೆಯವನು ಅಂದರೆ ಏನು ಎಕ್ಸಾಕ್ಟ್ಲಿ? ವಾಟ್ ಡಿಫೈನ್ಸ್ ಅ ಒಳ್ಳೆಯವನು ಪರ್ಸನ್?
ಒಳ್ಳೆಯವನು ಪರ್ಸನ್ ಡಿಫೈನ್ ಮಾಡೋದು ಅಂತಂದರೆ ಹೀ ಶುಡ್ ಬಿ ಜೆನ್ಯೂನ್, ಆಲ್ಸೋ ಶುಡ್ ರೆಸ್ಪೆಕ್ಟ್ ಮೀ, ಆಮೇಲೆ ಹಾಗೆ ಪ್ರೀತಿ ತೋರಿಸ್ಬೇಕು, ಕೇರಿಂಗ್ ಆಗಿರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ನಾನು ಹೇಳ್ದಾಗೆ. ಸೊ ಒಳ್ಳೆಯವರು ಒಂದು ಕ್ವಾಲಿಟಿ ಆಯಿತು, ಇನ್ನು ಇದೆ ಎಲ್ಲನೂ ಅಷ್ಟೇ. ಸೊ ಅದೇ ಕ್ವಾಲಿಟೀಸ್ ಅಷ್ಟೇ ಅಷ್ಟೇ ಅಂದರೆ ಒಂದು ಕ್ವಾಲಿಟಿ ಒಳ್ಳೆಯವರಾಗಿದ್ದರೆ ಇದೆಲ್ಲ ಬರುತ್ತೆ ಅನ್ನೋ ಥರ ಅರ್ಥದಲ್ಲಿ ಹೇಳ್ತಿದ್ದೀರಾ. ಓಕೆ ಫೈನ್. ಸೊ ಇನ್ನು ಈಗ ಧಾರಾವಾಹಿ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ನಿಮ್ಮ ಅಭಿಮಾನಿಗಳಿಗಿರುತ್ತೆ. ತೆಲುಗು ಕೂಡ ನೀವು ಹೋಗಿ ಬಂದಿದ್ರಿ. ಏನು ವಾಟ್ ಈಸ್ ಯುವರ್ ಪ್ಲ್ಯಾನ್ ಫಾರ್ ನೆಕ್ಸ್ಟ್ 5 years? ಅಂದರೆ ಸೀರಿಯಲಲ್ಲೇ ನೀವು ಅಂದರೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಇದೆಯಾ, ಅಥವಾ ಮುಂದೆ ಬೇರೆ ಥರ ಸಿನಿಮಾ, ವೆಬ್ ಸೀರೀಸ್, ಅಥವಾ ಈಗ ಸುಮಾರು ಏನೇನೆಲ್ಲ ಬಂದಿದೆ ಯಾವುದರಲ್ಲೆಲ್ಲ ನೀವು ತೊಡಗಿಸ್ಕೊಳ್ಬೇಕು ಅನ್ನೋ ಪ್ಲ್ಯಾನ್ ಇದೆ ನಿಮಗೆ? ಈಗ ಸದ್ಯಕ್ಕೆ ಇದು ಹೊಸದಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಒಂದು 5 months ತನಕ ಬೇರೆ ಪ್ರಾಜೆಕ್ಟ್ ತಗೊಳ್ಳೋ ಅವಕಾಶ ಇಲ್ಲ ನಮಗೆ. ಸೊ ಇದಾದಮೇಲಿಂದ ನನಗೆ ಸಿನಿಮಾ ಮಾಡೋ ಪ್ಲ್ಯಾನ್ ಇಲ್ಲ. ಯಾಕಂತಂದರೆ ಸಿನಿಮಾ ಮಾಡಬೇಕು ಅಂತಂದರೆ ತುಂಬ ಪ್ರಿಪ್ರೇಷನ್ಸ್ ಇರುತ್ತೆ, ನಾನು ಕಲಿಯೋದು ತುಂಬ ಇದೆ ಇನ್ನೂ. ಸೊ ಸಿನಿಮಾ ಅಂತಂದರೆ ನನಗೆ ಸಿಗೋ ಪಾತ್ರನ ನಿಭಾಯಿಸೋಕ್ಕಾಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಇನ್ನು. ಸೊ ನೋಡೋಣ. ಈಗ ಸದ್ಯಕ್ಕೆ ಮೈಕ್ರೋ ಸೀರೀಸ್ಗಳನ್ನೂ ಮಾಡಿದ್ದೀನಿ ನಾನು, 2 ಮೈಕ್ರೋ ಸೀರೀಸ್ ಮಾಡಿದೆ. ಸೊ ಈಗ ಸದ್ಯಕ್ಕೆ ಈಗ 5 ತಿಂಗಳಿಗಂತೂ ಡೆಡಿಕೇಟೆಡ್ ಆಗಿ ನಾವು ಪವಿತ್ರ ಬಂಧನಕ್ಕೆ ಅಂತಲೇ ಇಟ್ಬಿಡಬೇಕು. ಅದಾದಮೇಲಿಂದ ಆಪರ್ಚುನಿಟೀಸ್ ಹೇಗೆ ಬರುತ್ತೆ ನೋಡೋಣ. ಸೊ ಓವರಾಲ್ ಈಗ ಈ ಸೀರಿಯಲ್ ಬಗ್ಗೆ ಮತ್ತು ನಿಮ್ಮ ಪಾತ್ರದ ಬಗ್ಗೆ ಜನ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಧಾರಾವಾಹಿನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು? ಇದು ನಾನು ನೋಡಿದ ಹಾಗೆ, ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಸ್ ಜೊತೆಗೆ ನಾನು ಬೇರೆ ಧಾರಾವಾಹಿಗಳನ್ನ ನೋಡಿದ ಹಾಗೆ, ಸೊ ಇದರಲ್ಲಿ ನಾವು ಸ್ಟೀರಿಯೋಟೈಪ್ ಬ್ರೇಕಿಂಗ್ ಕ್ಯಾರೆಕ್ಟರ್ಸ್ ಆಗಲಿ, ಕತೆ ಆಗಲಿ ತೊಗೊಂಡು ಬಂದಿದ್ದೀವಿ. ಸೊ ಅದು ಅಂದರೆ ನೀವು ಹೇಳಿದಾಗ ಮೊನೋಟನಸ್ ಆಗಲಿಲ್ವಾ ಅಂತ ಹೇಳಿದ್ರಲ್ಲ ಕ್ಯಾರೆಕ್ಟರ್, ಅದೇ ಥರ ಇದು ಕತೆ ಮೊನೋಟನಸ್ ಆಗಿ ಬೇರೆ ಕತೆಗಳ ಥರ ಮೊನೋಟನಸ್ ಅಂತ ಅನಿಸಲ್ಲ, ತುಂಬ ವಿಭಿನ್ನ. ಹಾಗೆ ನಾನು ಹೇಳಿದಾಗೆ ಸ್ಟೀರಿಯೋಟೈಪ್ ಬ್ರೇಕಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಆಲ್ಸೋ ಕತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಅಮೂಲ್ಯ ಅವರೇ. ಒಳ್ಳೆಯದಾಗಲಿ, ಈ ಸೀರಿಯಲ್ನ ಜನಗಳು ಇಷ್ಟಪಡೋ ಥರ ಆಗಲಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಅಮೂಲ್ಯ ಭಾರದ್ವಾಜ್ ಅವರ ಮಾತುಗಳು. ಪವಿತ್ರ ಬಂಧನ ಧಾರಾವಾಹಿ ಇದೇ ಜನವರಿ 27ನೇ ತಾರೀಕಿಂದ ರಾತ್ರಿ 10 ಗಂಟೆಗೆ ಪ್ರಸಾರವಾಗ್ತಾ ಇದೆ. ದಯವಿಟ್ಟು ಈ ಧಾರಾವಾಹಿಯನ್ನು ಕಲರ್ಸ್ ವಾಹಿನಿಯಲ್ಲೇ ನೋಡಿ, ಬಿಕಾಸ್ ಅದರಲ್ಲೇ ಸಿಗೋದು. ಥ್ಯಾಂಕ್ ಯು ಸೊ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.